ನಿಮ್ಮ AdSense ಅಲ್ಲಿ AdSense ಅಕೌಂಟ್ ಗೂಗಲ್ AdSense ಅಕೌಂಟ್ ನಮಸ್ಕಾರ, ಹೇಗಿದ್ದೀರಾ? ನನ್ನ ಹಿಂದಿನ ತುಂಬಾ ವಿಡಿಯೋಸ್ ಅಲ್ಲಿ ನಾನು AdSense ಅಂತ ಹೇಳಿದೀನಿ. ಆದ್ರೆ AdSense ಅಂದ್ರೆ ಏನು, ಅದು ಯಾಕೆ ಬೇಕು, ಅದು ಹೇಗೆ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಯಾವುದೇ ವಿಡಿಯೋ ಮಾಡಿರ್ಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋಣ. ಸೊ ಗೂಗಲ್ AdSense ಅಂದ್ರೆ ಏನು, ಎಲ್ಲಿ ಯೂಸ್ ಆಗುತ್ತೆ, ಮತ್ತೆ ಯಾಕೆ ಯೂಸ್ ಆಗುತ್ತೆ, ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದೆ ಅಂದ್ರೆ AdSense ಯಾಕೆ ಬೇಕು, ಎಲ್ಲದನ್ನ ಒನ್ ಬೈ ಒನ್ ನಿಮ್ಗೆ ತಿಳಿಸಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. AdSense ಬಗ್ಗೆ ಏನೇ ಡೌಟ್ ಇದ್ರು ಇಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ನೋಡಿ, ಗೂಗಲ್ AdSense ಏನಿದೆ, ಗೂಗಲ್ ಅವರಿಂದ ಒಂದು ಅಡ್ವರ್ಟೈಸ್ಮೆಂಟ್ ಸರ್ವಿಸ್. ಸೊ ಹೇಗೆ ರಿಲಯನ್ಸ್ ಒಂದು ಕಂಪನಿ ಇದೆ, ಅದರ ಸರ್ವಿಸ್ ಬೇರೆ ಬೇರೆ ತರ ಇದೆ ಅಲ್ಲ. ಉದಾಹರಣೆಗೆ ರಿಲಯನ್ಸ್ ಟ್ರೆಂಡ್ಸ್ ಇದೆ, ರಿಲಯನ್ಸ್ ಡಿಜಿಟಲ್ ಇದೆ, ರಿಲಯನ್ಸ್ ಸ್ಮಾರ್ಟ್ ಇದೆ. ಎಲ್ಲದರಲ್ಲೂ ಒಂದೊಂದು ಸರ್ವಿಸ್ ನಿಮಗೆ ಸಿಗುತ್ತೆ. ರಿಲಯನ್ಸ್ ಟ್ರೆಂಡ್ಸ್ ಅಂದ್ರೆ ಅಲ್ಲಿ ಫ್ಯಾಷನ್ ಹಾಗೂ ಕ್ಲೋದಿಂಗ್ ಸಿಗುತ್ತೆ. ಅದೇ ರೀತಿ ಡಿಜಿಟಲ್ ಅಂದ್ರೆ ಎಲೆಕ್ಟ್ರಾನಿಕ್ಸ್, ಸ್ಮಾರ್ಟ್ ಅಂದ್ರೆ ಪರ್ಸನಲ್ ಕೇರ್, ಹೋಮ್ ಪ್ರಾಡಕ್ಟ್ ಇತ್ಯಾದಿ ಇತ್ಯಾದಿ. ಸೊ ಕಂಪನಿ ಒಂದೇ, ಆದ್ರೆ ಸರ್ವಿಸ್ ಮಾತ್ರ ಡಿಫ್ರೆಂಟ್ ಇದೆ. ಅದೇ ರೀತಿ ಗೂಗಲ್ ಅವರಿಂದನೂ ಸುಮಾರು ಸರ್ವಿಸಸ್ ಗಳು ಇವೆ. ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಸರ್ವಿಸಸ್ ಗೆ ಅಂತ ಎರಡಿದೆ. ಒಂದು ಗೂಗಲ್ ಆಡ್ಸ್, ಇನ್ನೊಂದು ಗೂಗಲ್ AdSense. ಎರಡು ಡಿಫ್ರೆಂಟ್, ಒಂದೇ ಅಲ್ಲ. ಗೂಗಲ್ ಆಡ್ಸ್ ಬೇರೆ, ಗೂಗಲ್ AdSense ಬೇರೆ. ಅದ್ರ ಬಗ್ಗೆ ಡೀಟೇಲ್ ಅಲ್ಲಿ ಬೇಕಾದ್ರೆ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ, ಯಾಕಂದ್ರೆ ಅದೊಂದು ಸಪರೇಟ್ ಟಾಪಿಕ್. ಈ ವಿಡಿಯೋದಲ್ಲಿ ನಾವು ಬರೀ ಗೂಗಲ್ AdSense ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಈ AdSense ಸರ್ವಿಸ್ ಏನಿದೆ, ನಿಮ್ಮಲ್ಲಿ ವೆಬ್ಸೈಟ್ ಇದೆ ಅಥವಾ ಯೂಟ್ಯೂಬ್ ಚಾನಲ್ ಇದೆ ಅಂದ್ರೆ ಅದರಲ್ಲಿ ಆಡ್ಸ್ ನ ಶೋ ಮಾಡುವ ಕೆಲಸ ಮಾಡುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿರಬಹುದು, ನೀವು ಯಾವುದೇ ವೆಬ್ಸೈಟ್ ನ ವಿಸಿಟ್ ಮಾಡಿದಾಗ ಅಲ್ಲಿ ಸೈಡ್ ಅಲ್ಲಿ ನಿಮ್ಗೆ ಆಡ್ಸ್ ನ ತೋರಿಸುತ್ತೆ. ಅದೇ ರೀತಿ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನ ನೋಡ್ತಿರುವಾಗ, ಫಾರ್ ಎಕ್ಸಾಂಪಲ್ ಈ ವಿಡಿಯೋನೇ ತಗೊಳ್ಳಿ, ಈ ವಿಡಿಯೋ ಪ್ಲೇ ಆಗೋಕಿನ ಮುಂಚೆ ನಿಮ್ಗೆ ಒಂದಲ್ಲ ಎರಡು ಆಡ್ಸ್ ತೋರಿಸಿರುತ್ತೆ. ಅದನ್ನೆಲ್ಲ ಗೂಗಲ್ ಅವರೇ ಮ್ಯಾನೇಜ್ ಮಾಡ್ತಾರೆ. ಸೊ ಇದರಲ್ಲಿ ಈ AdSense ಹೇಗಪ್ಪ ಕೆಲಸ ಮಾಡುತ್ತಂದ್ರೆ, AdSense ಅಲ್ಲಿ ಮೇನ್ ಆಗಿ ಬರೋದು ಎರಡು ಪಾಯಿಂಟ್ಸ್. ಒಂದು ಅಡ್ವರ್ಟೈಸರ್ಸ್, ಇನ್ನೊಂದು ಕ್ರಿಯೇಟರ್ಸ್. ಅಡ್ವರ್ಟೈಸರ್ಸ್ ಅಂದ್ರೆ ಬಿಸ್ನೆಸ್ ಹಾಗೂ ಕಂಪನೀಸ್ ಅಂತ. ಉದಾಹರಣೆಗೆ ಇಲ್ಲಿ ಸ್ಯಾಮ್ಸಂಗ್ ಅಂತಾನೆ ಇಟ್ಕೊಳ್ಳಿ. ಸ್ಯಾಮ್ಸಂಗ್ ಅವರು ತಮ್ಮ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡಿರ್ತಾರೆ. ಸೊ ಈಗ ಅವರು ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂದ್ರೆ ಮಾರ್ಕೆಟಿಂಗ್ ಮಾಡಬೇಕು. ಅವ್ರ ಹತ್ರ ಎರಡು ಆಪ್ಷನ್ ಇದೆ, ಆಫ್ಲೈನ್ ಮಾರ್ಕೆಟಿಂಗ್ ಹಾಗೂ ಆನ್ಲೈನ್ ಮಾರ್ಕೆಟಿಂಗ್. ಆಫ್ಲೈನ್ ಮಾರ್ಕೆಟಿಂಗ್ ಅಂದ್ರೆ ಹೋರ್ಡಿಂಗ್ಸ್ ನ ಹಾಕೋದು, ಬೋರ್ಡ್ಸ್ ನ ಹಾಕೋದು, ಅದನ್ನೆಲ್ಲ ಸೇರಿ ನಾವು ಆಫ್ಲೈನ್ ಮಾರ್ಕೆಟಿಂಗ್ ಅಂತೀವಿ ಅಥವಾ ಆಫ್ಲೈನ್ ಅಡ್ವರ್ಟೈಸ್ಮೆಂಟ್ ಅಂತೀವಿ. ಅದೇ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಅವರ ಆ ಒಂದು ಹೊಸ ಮೊಬೈಲ್ ನ ಆಡ್ಸ್ ವೆಬ್ಸೈಟ್ ಅಲ್ಲಿ, ವಿಡಿಯೋಸ್ ಅಲ್ಲಿ ತೋರಿಸೋದು. ಸೊ ಈಗ ಸ್ಯಾಮ್ಸಂಗ್ ಅವರು ನಿಮಗೆ ಡೈರೆಕ್ಟ್ ಆಗಿ ಮೇಲ್ ಹಾಕಿ ನೀವು ನಮ್ಮ ಮೊಬೈಲ್ ಬಗ್ಗೆ ಅಡ್ವರ್ಟೈಸ್ ಮಾಡಿ ಅಂತ ಹೇಳಲ್ಲ. ಅವ್ರೇನ್ ಮಾಡ್ತಾರೆ, ಗೂಗಲ್ ಹತ್ರ ಹೋಗ್ತಾರೆ. ಸೊ ಗೂಗಲ್ ಹತ್ರ ಹೋಗಿ ನಮ್ಮ ಒಂದು ಹೊಸ ಮೊಬೈಲ್ ಇದೆ, ಅದ್ರ ಬಗ್ಗೆ ಆಡ್ಸ್ ನ ನೀವು ತೋರಿಸಬೇಕು ಅಂತ ಹೇಳ್ತಾರೆ. ಗೂಗಲ್ ಅವರು ಕೂಡ ಆ ಆಡ್ಸ್ ನ ತೋರ್ಸಕ್ಕೆ ಒಂದು ಅಮೌಂಟ್ ಅಂತ ಚಾರ್ಜ್ ಮಾಡ್ತಾರೆ. ಇಲ್ಲಿ ಉದಾಹರಣೆಗೆ ₹100 ಅಂತಾನೆ ಇಟ್ಕೊಳ್ಳಿ. ಅಷ್ಟು ಕಡಿಮೆ ಇರಲ್ಲ, ಬಟ್ ಎಕ್ಸಾಂಪಲ್ ಗೆ ತಗೊಳ್ಳಿ. ಸೊ ಈಗ ಗೂಗಲ್ ಅವ್ರು ಏನ್ ಮಾಡ್ತಾರೆ, ಆ ಒಂದು ಸ್ಯಾಮ್ಸಂಗ್ ಆಡ್ಸ್ ನ ನಿಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ರನ್ ಮಾಡ್ತಾರೆ. ನಿಮ್ಮ ವಿಡಿಯೋ ಮೇಲೆ ಆ ಮೊಬೈಲ್ ಫೋನ್ ನ ಆಡ್ ರನ್ ಆಗುತ್ತೆ. ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ನ ಆಸ್ ಎ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಾ ಆ ಸ್ಯಾಮ್ಸಂಗ್ ಆಡ್ ನ ರನ್ ಮಾಡಕ್ಕೆ. ಸೊ ಅದಕ್ಕೆ ಗೂಗಲ್ ಅವರು ಆ ₹100 ಇತ್ತಲ್ಲ, ಅದರಲ್ಲಿ ₹55 ನಿಮಗೆ ಕೊಡ್ತಾರೆ, ₹45 ತಾವಿಟ್ಕೋತಾರೆ. ಇಲ್ಲಿವರೆಗೆ ಗೊತ್ತಾಯ್ತಲ್ಲ. ಈಗ ಆ ಬಂದಂತಹ ₹55 ಏನಿದೆ, ನೀವು ಗೂಗಲ್ ಅವರಿಗೆ QR ಕೋಡ್ ಕಳಿಸಿ ಅಥವಾ UPI ಪೇಮೆಂಟ್ ಮಾಡಿ ಅಂದ್ರೆ ಅವ್ರು ಮಾಡಲ್ಲ. ಆ ಅಮೌಂಟ್ ತಗೊಳಕ್ಕೆ ನಿಮ್ಮ ಹತ್ರ ಒಂದು ಅಕೌಂಟ್ ಬೇಕು. ಆ ಅಕೌಂಟ್ ಏನ್ ಹೇಳಿ, ಅದೇ ಗೂಗಲ್ AdSense ಅಕೌಂಟ್. ಸೊ ಇದೊಂಥರ ಒಂದು ಆನ್ಲೈನ್ ಬ್ಯಾಂಕ್ ಇದ್ದಂಗೆ. ನಿಮ್ಗೆ ಆಡ್ಸ್ ನ ರನ್ ಮಾಡಿ ಏನು ಅರ್ನಿಂಗ್ಸ್ ಆಗಿರುತ್ತಲ್ಲ, ಆ ಅರ್ನಿಂಗ್ಸ್ ನ ನೀವು ಗೂಗಲ್ ಅವರಿಂದ ನಿಮ್ಮ AdSense ಅಕೌಂಟ್ ಗೆ ತಗೋಬಹುದು. ಬಟ್ ನಿಮ್ಗೆ AdSense ಅಕೌಂಟ್ ಅಲ್ಲಿ ಏನ್ ಅರ್ನಿಂಗ್ಸ್ ಆಗಿದೆ ಅಲ್ಲ, ಆ ದುಡ್ಡನ್ನ ನೀವು ಎಲ್ಲಿ ಯೂಸ್ ಮಾಡಕ್ಕೆ ಆಗಲ್ಲ. ಸೊ ನೀವು ಯಾವುದೇ ಅಂಗಡಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು AdSense ಇಂದ ನೀವು ಪೇ ಮಾಡಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಆ AdSense ಅಕೌಂಟ್ ಅಲ್ಲಿ ಏನ್ ಅರ್ನಿಂಗ್ಸ್ ಇದೆ ಅಲ್ಲ, ಅದನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ರಿಸೀವ್ ಮಾಡ್ಕೋಬೇಕು. ಅದಕ್ಕೆ ನಾವು ನಮ್ಮ ಬ್ಯಾಂಕ್ ಅಕೌಂಟ್ ನ AdSense ಅಕೌಂಟ್ ಗೆ ಲಿಂಕ್ ಮಾಡೋದು. ಯಾಕಂದ್ರೆ AdSense ಅಕೌಂಟ್ ಅಲ್ಲಿ ಏನ್ ಅರ್ನಿಂಗ್ಸ್ ಆಗಿರುತ್ತಲ್ಲ, ಆ ಅರ್ನಿಂಗ್ಸ್ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರ್ಲಿ ಅಂತ. ಕನ್ಫ್ಯೂಸ್ ಆಗ್ತಾ ಇಲ್ಲ ತಾನೆ? ಸೊ ಒಟ್ನಲ್ಲಿ ಹೇಳ್ಬೇಕಂದ್ರೆ ಗೂಗಲ್ ಅವರು ನಿಮ್ಮ ಅರ್ನಿಂಗ್ಸ್ ನ ಆನ್ಲೈನ್ ಬ್ಯಾಂಕ್ ಅಂದ್ರೆ ಗೂಗಲ್ AdSense ಅಕೌಂಟ್ ಗೆ ಕಳಿಸ್ತಾರೆ. ಗೂಗಲ್ AdSense ಅಕೌಂಟ್ ಇಂದ ನಿಮ್ಮ ಅರ್ನಿಂಗ್ ಏನಿದೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ. ಸೊ ಇದೇ ಕಂಪ್ಲೀಟ್ ಪ್ರೋಸೆಸ್. ಈಗ ಆ AdSense ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಸ್ವಲ್ಪ ಪ್ರೋಸೆಸ್ ಹಾಗೂ ರೂಲ್ಸ್ ಗಳು ಇವೆ. ನೀವು ಯಾವುದೇ ಬ್ಯಾಂಕ್ ಗೆ ಹೋಗಿ ನನ್ನ ಹೆಸರು ರಮೇಶ್, ನನ್ನ ಅಕೌಂಟ್ ಕ್ರಿಯೇಟ್ ಮಾಡಿ ಅಂದ್ರೆ ಅವರು ಕ್ರಿಯೇಟ್ ಮಾಡಲ್ಲ. ಅದಕ್ಕೋಸ್ಕರ ನಿಮ್ಮ ID ಪ್ರೂಫ್ ಹಾಗೂ ಬೇರೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದೇ ರೀತಿ ಗೂಗಲ್ AdSense ಅಕೌಂಟ್ ಕ್ರಿಯೇಟ್ ಮಾಡೋಕೆ ನಿಮ್ಮ ಹತ್ರ ವೆಬ್ಸೈಟ್ ಅಥವಾ ಯೂಟ್ಯೂಬ್ ಚಾನಲ್ ಇರಲೇಬೇಕು. ಜೊತೆಗೆ AdSense ಅವರ ಏನ್ ಪಾಲಿಸೀಸ್ ಹಾಗೂ ರೂಲ್ಸ್ ಇರುತ್ತಲ್ಲ, ಅದನ್ನ ನಿಮ್ಮ ವೆಬ್ಸೈಟ್ ಹಾಗೂ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಿರ್ಬೇಕು. ಅದೆಲ್ಲ ಸರಿ ತಪ್ಪ ಅಂದ್ರೆ ನಿಮ್ಮ AdSense ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಒಮ್ಮೆ ನಿಮ್ಮ AdSense ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ಅದರಲ್ಲಿ ಅರ್ನಿಂಗ್ಸ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಅರ್ನಿಂಗ್ಸ್ ಹೇಗಾಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಗಿದೆ. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರ, ವಿಡಿಯೋ ಅರ್ಥ ಆಗಿದೆ ಅಂದ್ರೆ ಹಾಗೆ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಸ್ವಲ್ಪ AdSense ಅಕೌಂಟ್ ಬಗ್ಗೆ ಡೌಟ್ ಇದೆ ಅಂದ್ರೆ ಕಮೆಂಟ್ ಮಾಡಿ ಕೇಳಿ. ಇಲ್ಲಪ್ಪ ಅಲ್ಲೂ ಆಗಲ್ಲ ಅಂದ್ರೆ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನನಗೆ ಕನೆಕ್ಟ್ ಆಗಬಹುದು. ಹಾಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಬಾಕಿ AdSense ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಈ ವಿಡಿಯೋನ ರೆಫರ್ ಮಾಡಿ, ಅಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ.